ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿ ತರಕಾರಿಗಳನ್ನ ತುರಿದಿಟ್ಕೊಂಡ ನೋಡ್ರಿ. ಒಂದು ಅರ್ಧ ಹೋಳಷ್ಟು ಬೀಟ್ರೂಟ್ನ ತುರಿದಿಟ್ಕೊಂಡನಿ, ಕ್ಯಾರೆಟ್ನು ಅಷ್ಟ ಮೀಡಿಯಂ ಸೈಜ್ ಒಂದು ತುರಿದಿಟ್ಕೊಂಡನಿ, ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡನಿ, ಆಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡನಿ. ಇವಾಗ ಒಂದು ಬಾಂಡ್ಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕನ 1 ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲೇ ಸೇರಿಸ್ಕೊಳಕತ್ತನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇವಾಗ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಕಡಲೆಬೇಳೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ನಾವು ಹುರ್ಕೋಬೇಕಾಕತಿ. ಇವಾಗ ಇದನ್ನ ಹುರ್ಕೊಂಡಾಗೈತಿ. ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ ಈರುಳ್ಳಿ, ಅದನ್ನ ಸೇರಿಸ್ಕೊಳಕತ್ತೇನೆ ಮೊದಲಿಗೆ. ಈ ಈರುಳ್ಳಿ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಹುರ್ಕೋಬೇಕು ನೋಡ್ರಿ. ಇದು ಯಾವುದೇ ಕಾರಣಕ್ಕೂ ಹಸಿ ವಾಸನೆ ಇರಬಾರ್ದು, ಆ ರೀತಿ ನಾವು ಇದನ್ನ ಹುರ್ಕೋಬೇಕು. ನಾನಿಲ್ಲಿ ಈ ರೀತಿ ಇದನ್ನ ಹುರಿದಿಟ್ಕೊಂಡನಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್, ಹಸಿಮೆಣಸಿನ್ಕಾಯಿನ ನಾನಿಲ್ಲೇ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೆ, ಅದನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಕೊಂಡನಿ. ನೀವೊಂದು ವೇಳೆ ಇದಿಲ್ಲ ಅಂತಂದ್ರೆ ಒಂದು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಗೂ ಕೂಡ ನೀವು ಸೇರಿಸ್ಕೋಬಹುದಿಲ್ಲೇ. ಇಲ್ಲಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟ್ ಮತ್ತು ಬೀಟ್ರೂಟ್, ಅದನ್ನ ಇಲ್ಲೇ ಒಟ್ಟಿಗೆನ ನಾನಿಲ್ಲೇ ಸೇರಿಸ್ಕೊಳಕತ್ತೀನಿ. ಇವಾಗ ಇದನ್ನ ನಾವು ಒಂದು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ 2 ರಿಂದ 3 ನಿಮಿಷ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಒಳಗೆ. ಇದು ಹಸಿ ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ, ಆದ್ರಿಂದ ಒಂದು 2 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಎಲ್ಲ ಸ್ಮೆಲ್ ಹೋಗೋವರೆಗೂ ನೀವು ಇದನ್ನ ಹುರ್ಕೋಬೇಕಾಕತಿ. ನಾನಿಲ್ಲಿ ಈ ರೀತಿ ಹುರಿದು ಇಟ್ಕೊಂಡ ನೋಡ್ರಿ. ಇವಾಗ ಇದು ಆಗೈತಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನಿಲ್ಲೇ ನೀರ್ನ ಸೇರಿಸ್ಕೊಳಕತ್ತಾನೆ ನೋಡ್ರಿ. ನಾನಿಲ್ಲೇ ಈ ಕಪ್ಪಿನ ಅಳತಿ ಒಳಗ ನೀರ್ನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ನೀವು ಮೆಜರ್ಮೆಂಟ್ಗೆ ಅಂತ ಹೇಳಿ ಯಾವ್ದಾದ್ರು ಒಂದು ಕಪ್ ಅಥವಾ ಒಂದು ಲೋಟನ ಬಳಸ್ಕೋಬಹುದು. ನಾನಿಲ್ಲಿ ಒಟ್ಟ 2 ಕಪ್ನಷ್ಟು ನೀರ್ನ ಸೇರಿಸ್ಕೊಂಡನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡ್ಬಿಡೋಣ. ಕೊನೆಯದಾಗಿ ಇವಾಗ ನಾವೇನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಳಕತ್ತಾನಿ. ನೀವು ಬೇಕಂದ್ರೆ ಮಕ್ಕಳಿಗೆಲ್ಲ ಮಾಡ್ಕೊಡೋದಾದ್ರೆ ಬೇರೆ ಸಬ್ಬಸ್ಗೆ ಅಥವಾ ಪಾಲಕ್ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬಹುದು. ಇವಾಗ ಮೀಡಿಯಂ ಫ್ಲೇಮ್ ಒಳಗ ಸ್ಟವ್ನ ಇಟ್ಬಿಟ್ಟು ಇದು ಚೆನ್ನಾಗಿ ಒಂದ್ ಕುದಿ ಬರ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಕುದಿಯೋದಕ್ಕ ಬಿಟ್ಬಿಡ್ಬೇಕು. ನಾನು ನಿಮ್ಗ ಇಲ್ಲಿ ತೋರ್ಸಾತ ನೋಡ್ರಿ, ಈ ರೀತಿ ಇದು ಚೆನ್ನಾಗಿ ಕುದಿ ಬರ್ಬೇಕು. ಅವಾಗ್ಲೇ ನಾವು ಹಿಟ್ಟು ಹಾಕೋಬೇಕು. ನೀರ್ ಕುದಿ ಬರೋಕ್ಕಿಂತ ಮುಂಚೆನೆ ಹಿಟ್ಟನ್ನ ಹಾಕೊಳಕ್ ಹೋಗ್ಬೇಡ್ರಿ. ನಾನಿಲ್ಲಿ ಯಾವ ಕಪ್ ಒಳಗ್ ನೀರ್ ಹಾಕಿದ್ನಲ್ಲ ಅದೇ ಕಪ್ಪಿನ ಅಳತಿ ಒಳಗ 1 ಕಪ್ನಷ್ಟು ರಾಗಿ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಳಕತ್ತ ನೋಡ್ರಿ. ಈ ರಾಗಿ ಹಿಟ್ಟನ್ನ ಹಾಕಿದ ತಕ್ಷಣ ಸ್ಪೂನ್ನ ಯಾವುದೇ ಕಾರಣಕ್ಕೂ ಹಾಕಕ್ ಹೋಗ್ಬೇಡ್ರಿ. ಈ ರೀತಿ ಅದು ತಾನಾಗೆ ಮೇಲ್ಗಡೆ ನೀರ್ ಬಂದ ಮೇಲೆ ನಾವು ಸ್ಪೂನಿಂದ ಇದನ್ನ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. ಮೊದ್ಲ ಹಾಕ್ಬಿಟ್ರೆ ಗಂಟು ತರ ಆಗ್ತತಿ. ನಾವ್ ಯಾವ ರೀತಿ ಮುದ್ದೆ ಎಲ್ಲ ಮಾಡ್ತೇವಲ್ಲ ಅದೇ ರೀತಿನ ಇದನ್ನ ನಾವು ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. ಆದ್ರೆ ಸ್ಟವ್ನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡ ನೀವು ಇದನ್ನ ಆದಷ್ಟು ಮಿಕ್ಸ್ ಮಾಡ್ಕೋರಿ. ಇವಾಗ ನಾನಿಲ್ಲಿ ಯಾವುದೇ ರೀತಿ ಗಂಟು ಇಲ್ದಂಗ ಇದನ್ನ ಮಿಕ್ಸ್ ಮಾಡ್ಕೊಂತ ನೋಡ್ರಿ. ಇದೇನ್ ಜಾಸ್ತಿ ಟೈಮ್ ತಗೊಳಲ್ಲ, ಒಂದ್ 2 ನಿಮಿಷದಲ್ಲಿ ಎಲ್ಲ ಇದು ಗಟ್ಟಿ ಹಾಕೊಂತ ಬಂದ್ಬಿಡ್ತತಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಮಿಕ್ಸ್ ಮಾಡ್ತಾ ಇದು ಪಾತ್ರೆ ತಳನ ಬಿಡಾಕತ್ತತಿ. ಇಲ್ಲೇ ಒಂದ್ಸಲ ಇದು ಚೆನ್ನಾಗಿ ಬೆಂದತೆ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಹಿಟ್ಟು ಉಂಡೆ ಮಾಡಕ್ ಬರ್ತಾ ಇದ್ರೆ ಇದು ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ಅಂತ ಹೇಳಿ ಈ ಟೈಮ್ ಒಳಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಇಲ್ಲಿ ನಾನಿಲ್ಲೇ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನ ಅರಳೋದಕ್ಕ ಇಟ್ಬಿಡ್ತಾನೆ. ಇವಾಗ ಒಂದು 5 ನಿಮಿಷ ಆದ್ಮೇಲೆ ನಾನಿಲ್ಲೇ ಒಂದ್ ಸ್ವಲ್ಪ ಅದು ತಣ್ಣಗಾಗಿರ್ತತಿ. ಅವಾಗ ನಾನಿಲ್ಲೇ ಒಂದು ಪರಾತಕ್ಕೆ ಈ ಹಿಟ್ಟನೆಲ್ಲ ತೆಗೆದಿಟ್ಕೊಳಕತ್ತ ನೋಡ್ರಿ. ಇದು ಸ್ವಲ್ಪ ಬಿಸಿ ಇದ್ದವಾಗ್ಲೇ ನಾವು ಮಾಡ್ಕೋಬೇಕಾಕತಿ, ತೀರಾ ತಣ್ಣಗಾಗೋದಕ್ಕೂ ಬಿಡಾಕ್ ಹೋಗ್ಬೇಡ್ರಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ಯಾಕಂದ್ರೆ ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನಾವು ಎಣ್ಣೆ ಹಚ್ಕೊಂಡು ಈ ರೀತಿ ಮಿದ್ಕೊಳ್ಳೋದ್ರಿಂದ ಬಿಸಿ ಹತ್ತದಲ್ಲ, ಆದ್ರಿಂದ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂತ ಇದನ್ನ ಇನ್ನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ 1 ನಿಮಿಷ ಈ ರೀತಿ ನಾದ್ಕೊಂಡ್ಬಿಡ್ರಿ. ಹಿಟ್ಟು ಸಾಫ್ಟ್ ಆಗಾದಷ್ಟು ಚೆನ್ನಾಗಿ ಬರ್ತತಿ ಇದು. ಇವಾಗ ನಾನಿಲ್ಲಿ ಈ ರೀತಿ ಮಾಡಿ ಇಟ್ಕೊಂಡನಿ. ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಕೈಗೆ ಸವರ್ಕೊಂಡ್ಬಿಡೋಣ. ಸವರ್ಕೊಂಡು ನಮ್ಗೆ ಜಾಮೂನ್ ಎಲ್ಲ ಮಾಡ್ತೀವಲ್ಲ ನಾವು ಆ ರೀತಿ ಲಿಂಬೆ ಹಣ್ಣು ಸೈಜ್ ಬರುತ್ತಲ್ಲ ಅಷ್ಟನ್ನ ನೀವು ಸಣ್ಣದಾಗೆ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ನಾವು ಸಣ್ಣದಾಗ ಮಾಡ್ಕೊಳ್ಳೋದ್ರಿಂದ ಬೇಗ ಬೆಂದ್ ಬಿಡ್ತತಿ. ನಾವು ದೊಡ್ಡದರ ಮಾಡ್ಕೊಂಡ್ರೆ ಜಾಸ್ತಿ ಟೈಮ್ ತಗೊಂತತಿ, ಆದ್ರಿಂದ ಈ ಸೈಜ್ ಆದ್ರೆ ಕರೆಕ್ಟ್ ಆಗ್ತತಿ. ಇದೇ ರೀತಿನ ಆದಷ್ಟು ಮಾಡ್ಕೊಂಬಿಡಿ. ನಾನಿಲ್ಲೇ ಒಂದು ಮಾಡ್ಕೊಂಡು ಇಟ್ಕೊಂಡಾನ ಇವಾಗ ಒಂದು ಪ್ಲೇಟ್ಗೆ. ಇದೇ ರೀತಿನ ನಾವು ಪ್ರತಿ ಸಲ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂತ ಇದನ್ನ ಸಣ್ಣ ಉಂಡೆ ತರ ಮಾಡ್ಕೋಬೇಕು. ಏನ್ ಜಾಸ್ತಿ
ಟೈಮ್ ತಗೊಳ್ಳಲ್ಲ. ಆಮೇಲೆ ಕ್ರ್ಯಾಕ್ಸ್ ಇಲ್ಲದ ತರ ನೀವು ಮಾಡ್ಕೋಬೇಕಂತನೂ ಇಲ್ಲ, ಜಸ್ಟ್ ಒಂದು ರೌಂಡ್ ಶೇಪ್ ತರ ಆದ್ರೆ ಸಾಕಿಲ್ಲೇ. ಇದೇ ರೀತಿನ ನಾವು ಮಾಡ್ಕೊಂತ ಹೋದ್ರೆ ಆಯ್ತು ನೋಡ್ರಿ. ಭಾಳ ಅಂದ್ರೆ ಒಂದು 10 ನಿಮಿಷದೊಳಗೆಲ್ಲ ಇದನ್ನ ಮಾಡ್ಕೊಂಡ್ಬಿಡ್ಬೋದು ನೀವು. ನಾನಿಲ್ಲಿ ಎಲ್ಲಾನು ಈ ರೀತಿಯಾಗಿ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಂಡನಿ. ಇಷ್ಟು ಸೈಜ್ ಆದ್ರೆ ಸಾಕು, ತೀರಾ ದೊಡ್ಡದು ಅಲ್ಲ ತೀರಾ ಚಿಕ್ಕದು ಅಲ್ಲ, ಈ ರೀತಿ ನೀವು ಮಾಡಿಟ್ಕೋರಿ. ಇವಾಗ ಇದನ್ನ ನಾನಿಲ್ಲಿ ಒಂದು ಸ್ಟೀಮರ್ ಪ್ಲೇಟ್ ತಗೊಂಡನಿಲ್ಲ. ಸ್ಟೀಮರ್ ಪ್ಲೇಟ್ನಿಗೆ ಸ್ವಲ್ಪ ಎಣ್ಣೆನ ಈ ರೀತಿ ಸವರ್ಕೊಳಕತ್ತನ್ ನೋಡ್ರಿ. ಒಂದ್ ವೇಳೆ ನಿಮ್ ಕಡೆ ಸ್ಟೀಮರ್ ಪ್ಲೇಟ್ ಇಲ್ಲ ಅಂತಂದ್ರ ನಾರ್ಮಲ್ ತಟ್ಟೆ ಒಳಗ ನೀವು ಸ್ವಲ್ಪ ಎಣ್ಣೆನ ಹಚ್ಚಿ ಇವನ್ನ ಈ ರೀತಿ ಇಟ್ಕೊಂಡ್ರ ಆಯ್ತು. ಇಲ್ಲ ಅಂತಂದ್ರೆ ಇಡ್ಲಿ ಪಾತ್ರೆ ಒಳಗೂ ಕೂಡ ನೀವು ಇದನ್ನ ಇಟ್ಕೊಂಡು ಬೇಯಿಸ್ಕೋಬಹುದು, ಎಲ್ಲ ಒಂದಾಗ್ತತಿ. ನಾನಿವಾಗ ಈ ರೀತಿ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡನಿ. ಇವಾಗ ಇದನ್ನ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಂಡ್ಬಿಡೋಣ, ಹಬೇಲ್ ಬೇಯೋದಕ್ಕ. ನಾನಿಲ್ಲಿ ಸ್ಟೀಮರ್ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ನಾರ್ಮಲ್ ಒಂದು ಕಡಾಯಿಗೆನ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕುದಿಯೋದಕ್ಕೆ ಇಟ್ಕೊಳಕತ್ತಾನಿಲ್ಲೇ. ಇದು ಚೆನ್ನಾಗಿ ಒಂದ್ ಕುದಿ ಬರ್ಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಕುದಿ ಬಂದ್ಮೇಲೆ ನಾನಿಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ ನಾನಿಲ್ಲಿ ಇದ್ರ ಮಧ್ಯದಲ್ಲಿ ಇಟ್ಕೊಳಕತ್ತಾನಿ. ಈ ರೀತಿಯಾಗಿ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಈ ರೀತಿ ಒಂದು ಚಿಕ್ಕ ಪ್ಲೇಟ್ ನ ನೀವು ಉಲ್ಟಾ ಮಾಡಿ ಕೂಡ ಇಡ್ಬೋದು. ಇಲ್ಲಿ ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ನಾವೇನ್ ರಾಗಿ ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅವನ್ನ ನಾವು ಇಡ್ಬೇಕಾಕತಿ. ಮೊದ್ಲೇ ಇಡಾಕ್ ಹೋಗ್ಬೇಡ್ರಿ. ಇವಾಗ ನಾನಿಲ್ಲೇ ಚೆನ್ನಾಗಿ ಇದನ್ನ ಮಿಡ್ಲ್ ಸೆಟ್ ಮಾಡ್ಕೊಂಡನಿ. ಇದನ್ನ ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಒಂದ್ 10 ನಿಮಿಷ ಇದನ್ನ ಮಧ್ಯಮ ಉರಿ ಒಳಗ ಮೀಡಿಯಂ ಫ್ಲೇಮ್ ಒಳಗ ನಾವ್ ಇದನ್ನ ಬೇಯೋದಕ್ಕ ಇಡ್ಬೇಕಾಕತಿ. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಏನಾದ್ರೂ ಲಿಡ್ಗೆ ಹೋಲ್ ಇದ್ರ ಅದನ್ನ ಸ್ವಲ್ಪ ಹಿಟ್ಟು ಹಾಕಿ ಮುಚ್ಕೊಂಡ್ಬಿಡಿ. ಇಲ್ಲ ಅಂತಂದ್ರ ಹಬೆ ಹೊರಗೆ ಹೋದ್ರ ಬೇಗ ಬೇಯೋದಿಲ್ಲ. ಆದ್ರಿಂದ ಇವಾಗ ಇದನ್ನ ಬೇಯೋದಕ್ಕೆ ಇಟ್ಬಿಡೋಣ. ಅಷ್ಟೊತ್ತಿಗೆ ನಾವ್ ಇದಕ್ಕೊಂದು ಚಟ್ನಿನೂ ಕೂಡ ಇಲ್ಲೇ ರೆಡಿ ಮಾಡಿ ನಿಮ್ಗ ತೋರಿಸ್ತಾನಂತ. ಮೊದ್ಲನ ನಾನು ಇಲ್ಲೇ ಮೆಣಸಿನ್ಕಾಯಿನ ಇಲ್ಲೇ ಬ್ಯಾಡಗಿ ಮೆಣಸಿನ್ಕಾಯಿನ ಮೊಸರೊಳಗ ನೆನ್ಸಿಟ್ಟಿದ್ದೆ ಒಂದ್ 10 ನಿಮಿಷ. ಆ ನೆಂದಿರುವಂತ ಮೆಣಸಿನ್ಕಾಯಿನ ನಾನಿಲ್ಲೇ ಜಾರ್ಗೆ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಯಾವುದೇ ಕಾರಣಕ್ಕೂ ನೆನ್ಸಿರುವಂತ ಮೊಸರು ಅಥವಾ ಮಜ್ಜಿಗೆ ಅದನ್ನ ಸೇರ್ಸಾಕ್ ಹೋಗ್ಬೇಡ್ರಿ. ಮೊದ್ಲಿಗೆ ಬರೀ ಮೆಣಸಿನ್ಕಾಯಿನಷ್ಟ ಹಾಕೊಂಡ್ಬಿಡೋಣ. ಇವಾಗ ಒಂದು ದೊಡ್ಡ ಬೆಳ್ಳುಳ್ಳಿನ ನಾನಿಲ್ಲೇ ಸಿಪ್ಪೆ ಸಮೇತನ ಸೇರ್ಸ್ಕೊಳಕತ್ತಾನಿ. ಬೆಳ್ಳುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕೋರಿ, ಚೆನ್ನಾಗಿರ್ತತಿ. ಇವಾಗ ಒಂದ್ ಸಣ್ಣ ಸ್ಪೂನ್ ಅಷ್ಟು ಜೀರಿಗೆನು ಕೂಡ ಇದಕ್ಕೆ ಹಾಕೊಂಡನಿ. ಇವಾಗ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು. ಇದನ್ನ ಇವಾಗ ನಾನು ಮೊದ್ಲಿಗೆ ಏನು ಹನಿ ಸಹ ನೀರ್ ಹಾಕ್ಲಂಗ ಇದನ್ನ ರುಬ್ಕೊಂಬರ್ಬೇಕು ನೋಡ್ರಿ. ನಾನಿವಾಗ ರುಬ್ಕೊಂಬಂದನಿ. ಈ ರೀತಿ ಇದು ಸ್ವಲ್ಪ ತರಿಯಾಗಿ ಐತಿ. ಇದಕ್ಕನ ಇವಾಗ ನಾವೇನ್ ನೆನ್ಸಿಟ್ಟಿದ್ವಲ್ಲ ಮೊಸರು ಅಥವಾ ಮಜ್ಜಿಗೆ ಅದನ್ನ ಹಾಕೊಂಡನಿ. ಆಮೇಲೆ ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಗ್ಲಿ ಅಂತ ಹೇಳಿ ಇದಕ್ಕ ಒಂದ್ 2 ಸ್ಪೂನ್ ಅಷ್ಟು ಬೆಲ್ಲನು ನಾನಿಲ್ಲೇ ಸೇರಿಸ್ಕೊಂಡನಿ. ಇವಾಗ ಇದನ್ನ ನುಣ್ಣಗ ರುಬ್ಕೊಂಬಂದ್ಬಿಡೋಣ. ಈ ರೀತಿ ನಾನಿಲ್ಲೇ ರುಬ್ಕೊಂಡ ನೋಡ್ರಿ ಇದನ್ನ ನೈಸ್ ಆಗಿ. ಇದಕ್ಕೆ ಇವಾಗ ಸಣ್ಣದಾಗ ಒಂದು ಒಗ್ಗರಣೆನು ಕೊಟ್ಕೊಂಡ್ಬಿಡ್ತಾನೆ ನಾನಿಲ್ಲೇ. ಇವಾಗ ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡನಿ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕ ಸಾಸಿವೆನ ಸೇರಿಸ್ಕೊಕತ್ತಾನೆ ನೋಡ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನೀವು ಜೀರಿಗೆನ ಸೇರಿಸ್ಕೋಬೇಕು. ನಾನಿವಾಗ ಇದಕ್ಕ 2 ರಿಂದ 3 ಬೆಳ್ಳುಳ್ಳಿನ ಇಲ್ಲೇ ಸಣ್ಣದಾಗ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಇಷ್ಟಾದ್ರೆ ಸಾಯ್ತು ಇದಕ್ಕ. ಇವಾಗ ನಾವೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿದ್ದು ಅದನ್ನ ಇದಕ್ಕ ಸೇರಿಸ್ಕೊಳಕತ್ತಾನ ನೋಡ್ರಿ. ಮೀಡಿಯಂ ಫ್ಲೇಮ್ ಒಳಗ ಇಟ್ಕೋರಿ, ಸ್ಟವ್ ನ ಆಫ್ ಮಾಡಕ್ ಹೋಗ್ಬೇಡ್ರಿ. ಇವಾಗ ಇದನ್ನ ನೀಟಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದು ಎಣ್ಣೆ ಸ್ವಲ್ಪ ಚಟ್ನಿ ಹಿಡ್ಕೋಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಈ ರೀತಿ ಒಂದ್ ಸ್ಪೂನ್ ಇಂದ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು. ಈ ರೀತಿ ನಾವು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತತಿ. ಇವಾಗ ಇದು ಸ್ವಲ್ಪ ಗಟ್ಟಿ ಆದ್ಮೇಲೆ ನಾನಿಲ್ಲೇ ಸ್ಟವ್ ನ ಆಫ್ ಮಾಡ್ಕೊಳಕತ್ತಾನಿ. ನಾನಿಲ್ಲೇ ಒಂದ್ ಕಪ್ಪಿಗೆ ತೆಗೆದು ತೋರ್ಸಾತ ನೋಡ್ರಿ ಎಷ್ಟು ಚೆನ್ನಾಗಿ ಚಟ್ನಿ ಕಾಣತೈತಿ ಅಂತ ಹೇಳಿ. ಇವಾಗ 10 ನಿಮಿಷ ಆದ್ಮೇಲೆ ನಾನು ನಿಮ್ಗ ಇಲ್ಲಿ ರಾಗಿದು ಲಿಡ್ ನ ಓಪನ್ ಮಾಡಿ ತೋರ್ಸಾತ ನೋಡ್ರಿ. ಇವಾಗ ಇದು ಚೆನ್ನಾಗಿ ಬೆಂದತ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದ್ಸಲ ಈ ರೀತಿ ನಾವು ಬಳ್ಳೆ ಮುಟ್ಟಿದ್ರೆ ಯಾವ್ದೇ ರೀತಿ ಹಿಟ್ಟಿಡ್ತಾರ ಏನು ಹತ್ತಾಕ್ ಹೋಗ್ಬಾರ್ದು. ಆ ರೀತಿ ಆದ್ರೆ ಇದು ಪರ್ಫೆಕ್ಟ್ ಆಗಿ ಬೆಂದತ ಅಂತ ಹೇಳಿ. ನಾನಿವಾಗ ತೋರಿಸ್ತಾನೆ ನೋಡಿ ಎಷ್ಟೊಂದು ಸ್ಪಾಂಜಿ ಆಗಿ ಬಂದತ್ತಂತ ಹೇಳಿ. ನೀವು ನೋಡ್ತಿರ್ಬೋದು ಇಲ್ಲೇ ನಾನು ವಿಡಿಯೋದೊಳಗೆ ನಿಮಗೆ ತೋರ್ಸಾತನಿ. ತುಂಬಾ ಚೆನ್ನಾಗಿರ್ತತಿ ಟೇಸ್ಟ್ ಮಾತ್ರ. ಇವೆರಡು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರ್ತತಿ. ಖಾರವಾಗಿ ಚಟ್ನಿ ಜೊತೆ ಈ ರಾಗಿ ಇದು ತಿನ್ನೋದಕ್ಕೆ ಸೂಪರ್ ಆಗಿರ್ತತಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಹಾಕೋದಾದ್ರೆ ತುಂಬಾ ಟೇಸ್ಟಿ ಆಗಿರ್ತತಿ. ಆಮೇಲೆ ಕೆಲವೊಂದು ಮಕ್ಕಳು ಮುದ್ದೆ ಎಲ್ಲ ತಿನ್ನೋದಿಲ್ಲ. ಈ ರೀತಿ ನೀವು ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರ. ಒಂದ್ ವೇಳೆ ಮಕ್ಕಳಿಗೆ ನೀವು ಈ ಚಟ್ನಿ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಕೆಚಪ್ ಅಥವಾ ಮೊಸರು ಜೊತೆ ಕೂಡ ಇದನ್ನ ತಿನ್ಬೋದು. ತುಂಬಾ ಚೆನ್ನಾಗಿರ್ತತಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ಹೇಳಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು.